ಆ ಮಠ ಎರಡನೇ ಸಿದ್ಧಗಂಗಾ ಮಠ ಅಂತೇಳಿ ಹೆಸರುವಾಸಿಯಾಗಿದೆ. ಆ ಮಠದಲ್ಲಿ ಅನ್ನ ಅಕ್ಷರ ದಾಸೋಹಕ್ಕೆ ಕೊರತೆ ಇಲ್ಲ. ಆದರೆ ಕಳೆದ ಕೆಲ ದಿನಗಳಿಂದ ಶ್ರೀಗಳು ಮೌನ ಅನುಷ್ಠಾನವನ್ನು ಹಮ್ಮಿಕೊಂಡಿದ್ದಾರೆ. ಇದು ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೌನ ಅನುಷ್ಠಾನ ಹಮ್ಮಿಕೊಂಡ ಶ್ರೀಗಳು. ಕಾರ್ಖಾನೆಯ ವಿಚಾರವಾಗಿ ಶ್ರೀಗಳು ಮೌನ. ಭಕ್ತರ ಆತಂಕಕ್ಕೆ ಕಾರಣವಾದ ಶ್ರೀಗಳ ನಡೆ. ಬಲ್ಟೋಡ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕೊಪ್ಪಳದ ಕೂಗಳತೆ ದೂರದಲ್ಲಿ ನಿರ್ಮಾಣವಾಗ್ತಿರುವ ಕಾರ್ಖಾನೆ. ಕೊಪ್ಪಳ ಬಸಾಪುರ ಸಮೀಪ ಸುಮಾರು 54,000 ಕೋಟಿ ವೆಚ್ಚದಲ್ಲಿ ವಿಸ್ತರಣೆಯಾಗ್ತಿರೋ ಕಾರ್ಖಾನೆ. ಆದರೆ ಈ ಕಾರ್ಖಾನೆ ವಿಚಾರ ಬಹಳ ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಚರ್ಚೆಯಾಗ್ತಿದೆ. ಆರಂಭದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಜನ ಕಾರ್ಖಾನೆಯನ್ನ ಪ್ರಬಲವಾಗಿ ವಿರೋಧಿಸಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಈ ಬಂದ್ನಲ್ಲಿ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಭಾಗಿಯಾಗಿದ್ರು. ಕಾರ್ಖಾನೆ ವಿರೋಧಿಸಿ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟ ಮಾಡಿ ಕಣ್ಣೀರು ಹಾಕಿದ್ರು. ಆಗ ತಾತ್ಕಾಲಿಕವಾಗಿ ಬಲ್ಟೋಡ ಕಾರ್ಖಾನೆ ಕೆಲಸ ಬಂದಾಯಿತು. ನಂತರದ ದಿನಗಳಲ್ಲಿ ಕಾರ್ಖಾನೆಗೆ ಕೇಂದ್ರ ಪರಿಸರ ಇಲಾಖೆ ಅನುಮತಿ ನೀಡಿದ ಬಳಿಕ ಮತ್ತೆ ಕಾರ್ಖಾನೆ ಕೆಲಸ ಆರಂಭವಾಯಿತು. ಆದರೆ ಬಲ್ಟೋಡ ವಿರುದ್ಧ ಹೋರಾಟ ಮಾತ್ರ ನಿಂತಿದ್ದಿಲ್ಲ. ಇದೀಗ ಬಲ್ಟೋಡ ಮತ್ತು ಗವಿಮಠ ಎರಡೂ ಮತ್ತೆ ಮುನ್ನೆಲೆಗೆ ಬಂದಿವೆ. ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಕಳೆದ ಕೆಲ ದಿನಗಳಿಂದ ಮೌನ ಅನುಷ್ಠಾನ ಹಮ್ಮಿಕೊಂಡಿದ್ದಾರೆ. ಬಲ್ಟೋಡ ವಿಚಾರವಾಗಿಯೇ ಮೌನ ಅನುಷ್ಠಾನ ಹಮ್ಮಿಕೊಂಡಿದ್ದಾರೆ ಎನ್ನಲಾಗಿದೆ. ಶ್ರೀಗಳು ವಾರದಲ್ಲಿ 6 ದಿನ ಮೌನ ಅನುಷ್ಠಾನ ಹಮ್ಮಿಕೊಂಡಿದ್ದಾರೆ ಎನ್ನಲಾಗಿದೆ. ಬಲ್ಟೋಡ ಕಾರ್ಖಾನೆ ಆದರೆ ನಾನೇ ಮೊದಲು ಊರು ತೊರೆಯುತ್ತೇನೆಂದು ಹೇಳಿದ ಗವಿ ಶ್ರೀಗಳ ಮಾತು ಇದಕ್ಕೆಲ್ಲ ಪುಷ್ಟಿ ನೀಡುತ್ತಿದೆ. ಆದರೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಶ್ರೀಗಳ ಮೌನದ ಕುರಿತು ಮಾತನಾಡಿದ್ದು, ಶ್ರೀಗಳಿಗೆ ಓಡಾಟ ಹೆಚ್ಚಾಗಿದೆ, ಆದ್ದರಿಂದ ಮೌನಕ್ಕೆ ಹೋಗಿರಬಹುದು ಅಂತ ಹೇಳಿದ್ದಾರೆ. ನೋಡ್ರಿ, ಈಗ ಅವರಿಗೆ ತಿರುಗಾಟ ಜಾಸ್ತಿ ಆಗಿದೆ. ಪೂಜ್ಯರಿಗೆ ಬೆಂಗಳೂರು ಕಾಗಿನೆಲೆ ಮಠಕ್ಕೆ ಹೋಗಿದ್ರು, ಇನ್ನೊಂದು ಕಡೆ ಹೋದ್ರು. ಹಾಗಾಗಿ ಅವರು ಮೌನಕ್ಕೆ ಹೋಗಿರ್ಬೋದು. ನೀವು ಪತ್ರಕರ್ತರು, ಮಾಧ್ಯಮ ಇದಕ್ಕೆ ಕುಂತಿದ್ದಾರೆ ಅಂತಕ್ಕಂಥದ್ದಲ್ಲ. ಶ್ರೀಗಳ ಜೊತೆ ನಾನು ಮೊನ್ನೆ ತಾನೇ ಭೇಟಿಯಾಗಿದ್ದೆ, ಅನೇಕ ಚರ್ಚೆಗಳು ಮಾಡಿದ್ವಿ. ಸೊ ಆ ಥರದ್ದೇನಿಲ್ಲ. ಕೊಪ್ಪಳ ಗವಿಮಠಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ಗವಿಮಠ ಅನ್ನ ಅಕ್ಷರ ದಾಸೋಹಕ್ಕೆ ಹೆಸರುವಾಸಿಯಾಗಿದೆ. ಗವಿಮಠ ಶ್ರೀಗಳು ಮೊದಲ ಬಾರಿಗೆ ನೇರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಬಲ್ಟೋಡ ಕಾರ್ಖಾನೆ ವಿರೋಧ ಮಾಡಿದ್ರು. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶ್ರೀಗಳ ಮಾತಿಗೆ ಬೆಲೆ ಕೊಡಲಿಲ್ಲ. ಕಾರ್ಖಾನೆ ಕೆಲಸ ಎಂದಿನಂತೆ ಆರಂಭವಾಗಿದೆ. ಹೋರಾಟದ ನಂತರವೂ ಶ್ರೀಗಳ ಮೌನವು ಕೊಪ್ಪಳ ಜನರಲ್ಲಿ ಸಾಕಷ್ಟು ಪ್ರಶ್ನೆ ಮೂಡಿಸಿದೆ. ಒಟ್ಟಾರೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ನಡೆ ಸದ್ಯ ನಿಗೂಢವಾಗಿದೆ. ಮುಕ್ಕಣ್ಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.